ಕಳಿಸುವಾಗ ಕರೆಕ್ಟ್ ಮಾಹಿತಿ ಇರಬೇಕು. ನೀವು ಎಲ್ಲಿ ಕೆಲಸ ಮಾಡಾಕತ್ತೀರಿ, ಮಲ್ಲಿಕಾರ್ಜುನ್ ಬಲ್ಲಿ ಕೆಲಸ ಮಾಡಾಕತ್ತೀರಿ, ಆ ಮಲ್ಲಿಕಾರ್ಜುನ್ ಹೆಸರ ಮೊಬೈಲ್ ನಂಬರ್ ಕರೆಕ್ಟ್ ಆಗಿಲ್ಲ. ಆ ವಿಳಾಸ ನಮ್ಮ ಸಿಬ್ಬಂದಿಗಳಲ್ಲಿ ನಾವು ಆಗ್ಲಿ ಪಾರ್ಟಿ ವಿಸಿಟ್ ಹೋಗಿರ್ತೀವಿ, ಅಲ್ಲಿ ಕೇಳಿದಾಗ ಇವ್ರು ಕೆಲಸ ವರ್ಕರ್ ಅದಾರಪ್ಪ ಹಾಗೆಲ್ಲ ಅಪ್ಲೈ ಆಗಿರ್ತಾರೆ ನಿಮ್ ಕಾರ್ಡ್. ಅಲ್ಲಿ ಏನ್ ಮಾಡ್ತೀರಿ, ನೀವು ಯಾರಿಗೂ ಹಾಕಿರ್ತೀರಿ, ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರ ಅವ್ರು, ಅವಾಗ ರಿಜೆಕ್ಟ್ ಆಗುತ್ತೆ. ಒಂದ್ ವರ್ಷ ಅಂದ್ರ ಈಗ ನೋಡ್ರಿ 9ನೇ ತಿಂಗಳದಾಗ ಮಾಡ್ಕೊಂಡಿಲ್ರಿ. ನೀವು ರಿನೂವಲ್ ಸರ್ ಇನ್ನ ಸ್ವಲ್ಪ ನನ್ನ ಅವಕಾಶ ಈಗ ರಿನೂವಲ್ ಮಾಡೋದ್ರಾಗ 3 ತಿಂಗಳು ಹೋಗಿದ್ರಿ ನನಗ್ರಿ. 9ನೇ ತಿಂಗಳದಾಗ ನಮ್ಗೆ ರಿನೂವಲ್ ಕಲಾಸ್ ಐತ್ರಿ ಸರ್. ಈಗ ಮೊನ್ನೆ ಕಾರ್ಡ್ ಬಂದೈತ್ರಿ. ಕಾರ್ಡ್ ನಮ್ ಕೈಯಾಗ ಬಂದ್ವಿ 8 ದಿವಸ ಐತ್ರಿ. 3 ತಿಂಗಳು ಹೋಗಿದ್ರಿ ಸರ್ ರಿನೂವಲ್ ಮಾಡ್ಕೊಳಕ್ಕೆ. ಅಲ್ಲಿ ಸ್ಕಾಲರ್ಶಿಪ್ ಹಾಕ್ಲಾಕ ನನಗೆ ಅವಕಾಶನೇ ಸಿಕ್ಕಿಲ್ರಿ. ಒಂದು ಕಾರ್ಡಿಗೆ 2 ಸರ್ ಪ್ರತಿ ವರ್ಷ ಅವ್ರ ನೋಂದಣಿ ಆಗಿರ್ತಾರಲ್ಲ, ಅವ್ರ ಡೇಟಿಗೆ ಆಗ್ಬೇಕು ಸರ್. ಯಾವ ಡೇಟಿಗೆ ರಿನ್ಯೂವಲ್ ಆಗಿರ್ತದ ಅದೇ ಡೇಟಿಗೆ ಮಾಡ್ಕೋಬೇಕು. ಮಾರ್ಚ್ ಏಪ್ರಿಲ್ ಇಲ್ಲ ಸರ್, ಅದು ಯಾವ ಡೇಟಿಗೆ ಮುಗಿದಿರ್ತದೆ ಅದೇ ಡೇಟ್ ಮರ್ದಿನೇ ಹಾಕೋಬೇಕು ಸರ್. ಅವರು ಡೇಟ್ ಮುಗಿದ ಮರ್ದಿನೇ ಹಾಕೋಬೇಕು. ಡೇಟ್ ಮುಗಿಲ್ಲ ಅಂತ ಹಿಡಿಯಾಗಿಲ್ಲ. ಮಾತಾಡ್ತೀರಿ, ಸಚಿವರು ಕೂಡ ಮಾತಾಡ್ತಾರೆ. 1 ವರ್ಷದಿಂದ 2.5 ವರ್ಷ 3 ವರ್ಷ ಕಾರ್ಮಿಕರಿಗೆ 3 ವರ್ಷ ಮಾಡೇ ಮಾಡ್ತೀವಿ ಸರ್. ಸಿಂದಗಿಯ ನಗರದಲ್ಲಿ 260 ಜನ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಈ ಕಿಟ್ ವಿತರಣಾ ಸಮಾರಂಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಇವತ್ತು ಭಾಗವಹಿಸಿದ್ದೀನಿ. ಯಾಕಪ್ಪ ಅಂತಂದ್ರೆ ಕಳೆದ ಒಂದು 15-20 ದಿವಸಗಳಿಂದ ಇಲಾಖೆ ಅಧಿಕಾರಿಗಳು ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು. ಕಾರ್ಮಿಕ ಇಲಾಖೆ ಕಟ್ಟಡದ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಲಿಕ್ಕೂ ತಾವು ಒಂದು ದಿನಾಂಕ ನಿಗದಿಪಡಿಸಬೇಕಂತ ನಿಟ್ಟಿನಲ್ಲಿ ಇವತ್ತು 25ನೇ ತಾರೀಕಿನಂದು ಈ ದಿನಾಂಕವನ್ನು ನಿಗದಿಪಡಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಂಕೇತಿಕವಾಗಿ 5ರಿಂದ 10 ಜನರಿಗೆ ಈ ಒಂದು ಕಿಟ್ ಅನ್ನು ವಿತರಣೆ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ಇಡೀ ಕಟ್ಟಡ ಕಾರ್ಮಿಕರ ಪರವಾಗಿ ಇವತ್ತು ಇಡೀ ಸಿಂದಗಿ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ನಾ ಯಾರಿಗೆ ಅಭಿನಂದನೆಗಳು ಹೇಳಬೇಕಾಗಿದೆ ಅಂದ್ರೆ ಈ ಇಲಾಖೆ ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಸಚಿವರಾದ್ಮೇಲೆ ಈ ಒಂದು ಇಲಾಖೆಗೆ ಇವತ್ತು ಹೊಸ ರೂಪವನ್ನು ಕೊಟ್ಟಂತ ವ್ಯಕ್ತಿ ಅವರು. ಇವತ್ತ ಇಲಾಖೆಯಲ್ಲಿ ಬರುವಂತ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಯೋಜನೆಗಳನ್ನು ಅವರವರ ಮನೆ ಬಾಗಿಲಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಒಂದು ಅವಿಸ್ಮರಣೀಯವಾದ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳೋದ್ರ ಜೊತೆಗೆ ಹಲವಾರು ಇವತ್ತು ತಮಗೆ ಸರ್ಕಾರದಿಂದ ಬರುವಂತ ಪ್ರತಿಯೊಂದು ಯೋಜನೆಗಳನ್ನು ಇವತ್ತು ಕಾರ್ಮಿಕ ಇಲಾಖೆ ಮೂಲಕ ತಮಗೆ ವಿತರಣೆ ಮಾಡುವುದು ಇವತ್ತು ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸುರೇಶ್ ಪೂಜಾರಿ ಅವರು ಹೇಳಿದ ಹಾಗೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಗತಿಸ್ತು. ಈ 2.5 ವರ್ಷದ ಅಧಿಕಾರ ಅವಧಿಯಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ 5 ಗ್ಯಾರಂಟಿಗಳಿಗಾಗಿ ನಾವು 2.5 ವರ್ಷದಲ್ಲಿ ಖರ್ಚು ಮಾಡಿದ ದುಡ್ಡು ಎಷ್ಟಪ್ಪ ಅಂತಂದ್ರೆ 1,08,000 ಕೋಟಿ ರೂಪಾಯಿ. ಈ 1,08,000 ಕೋಟಿ ರೂಪಾಯಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಉಚಿತ ವಿದ್ಯುತ್ ಕೊಡುವ ವ್ಯವಸ್ಥೆ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಯುವಕರಿಗೆ ಯುವ ನಿಧಿ ಆಗಿರ್ಬೋದು, ಈ 5 ಗ್ಯಾರಂಟಿಗಳನ್ನು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ದಲ್ಲಾಳಿಗಳಿರಲಾರದೆ ಅವರವರ ಮನೆ ಬಾಗಿಲಿಗೆ ಮುಟ್ಟಿಸಿದಂತ ಧೀಮಂತ ಸರ್ಕಾರ ಈ ದೇಶದಲ್ಲಿ ಯಾವುದಾರು ಇತ್ತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಇವತ್ತು ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಭಾಗವಹಿಸಬೇಕು. ನೇರವಾಗಿ ಅವರಿಗೆ ನಾವು ಇವತ್ತು ಧನಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ನಿರ್ಣಯ ತಗೊಂಡಿದ್ದಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೆವು. ಆ ಮಾತಿನ ಅನುಗುಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಹಿರಿಯ ಸದಸ್ಯರು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಕರ್ನಾಟಕದಲ್ಲಿರುವಂತಹ 6,80,00,000 ಜನರಲ್ಲಿ ಪ್ರತಿ ತಿಂಗಳು 4,20,00,000 ಜನರಿಗೆ ಈ ಗ್ಯಾರಂಟಿ 4,20,00,000 ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ನೇರವಾಗಿ ನಾವು ತಲುಪಿಸ್ತಾ ಇದೀವಿ.